ಶಿವನೆಂದು ಪೂಜಿಸುವ ಮೂಢಭಕ್ತರಿಗೆ ನಡೆದಾಡುವ ಮಾತನಾಡುವ ದೇವರುಗಳನ್ನು ಇವತ್ತು ನಮ್ಮ ಕಣ್ಮುಂದೆ ಹಾಗೆ ಹೋಗಿರುವಂಥ ಮಳೇಂದ್ರ ಶಿವಾಚಾರ್ಯ ಅಂತ ಮಹಾಸ್ವಾಮಿಗಳನ್ನು ಇವತ್ತು ನಮ್ಮ ಕಣ್ಣೆದರಿಗೆ ಸಾಕ್ಷಾತ್ ದೇವರ ಸ್ವರೂಪದಲ್ಲಿ ನಿಂತುಕೊಂಡಿರುವಂಥ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಅಪ್ಪಂಗಳಂತವರ ಸ್ವಾಮಿಗಳನ್ನು ಸೃಷ್ಟಿ ಮಾಡಿಕೊಟ್ಟಿರುವಂಥ ಹಾನಗಲ ಕುಮಾರ ಶಿವಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಎಡೆಯೂರನ ಒಡೆಯ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಗೈದು ಸ ಎಂದರೆ ಸರ್ವಜ್ಞ ಮೂರ್ತಿಯಂತೆ ಅವತರಿಸಿ, ರಿ ಎಂದರೆ ರೀಪುದ್ದೇಶಗಳನ್ನೆಲ್ಲ ಕಳೆದು, ಗ ಎಂದರೆ ಗಂಧರ್ವ ರಸುರುಸಿಯಾಗಿ, ಮ ಎಂದರೆ ಮನುಜ ಜನ್ಮದ ಮಹತ್ತನರಿದು ಮಹಾಂತನನ್ನಾಗಿಸಿ, ಪ ಎಂದರೆ ಪಂಚಮ ಕೋಗಿಲೆಂತೆ ಇಂಚರಿಸಿ, ದ ಎಂದರೆ ದಮಣಿ ದಮಣಿಯಲು ಸಂಗೀತ ರಸಭಾವನೆ ಇರಿಸಿ, ನೀ ಎಂದರೆ ನಿಮಿಷ ನಿರಾಕಾರದ ಬ್ರಹ್ಮತತ್ವವನ್ನು ತಾಳಿದ ಸರಿಗಮ ಪದನಿ ಸ ಎಂದರೆ ಸಾಕು ಸಾಯುಜಿ ಪದವಿಯನ್ನು ಕೊಡುವ ಈ ನಾಡು ಕಂಡ ಅಪರೂಪದ ಸಂಗೀತದ ಜಗದ್ಗುರು, ಅಂಧ ಅನಾಥ ನಿರ್ಗತಿಕ ಬಡಮಕ್ಕಳ ತಂದೆಯಾಗಿರುವ ಗದುಗಿನ ಮಹಾತ್ಮ ಪಂಚಾಕ್ಷರಿ ಗುರುವರರನ್ನ ಎನ್ನ ವಿದ್ಯಾಗುರುಗಳಾಗಿರುವ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರರ ಅಡೆದಾವರುಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಗೈದು ಅಫ್ಜಲಪುರ ಮಹಾನಗರವನ್ನು ಪರಮ ಸುಕ್ಷೇತ್ರವನ್ನಾಗಿ ಮಾಡಿದ ಮಹಾ ತಪಸ್ವಿಗಳು, ಪವಾಡ ಪುರುಷರು, ಬೇಡಿದವರಿಗೂ ಬೇಡಿದ್ದನ್ನೇ ಕರುಣಿಸಿರುವಂಥ ಈ ಸಮಾಜಕ್ಕಾಗಿ, ಈ ನಾಡಿಗಾಗಿ, ಭಕ್ತರ ಹಿತಕ್ಕಾಗಿ ತಮ್ಮನ್ನೇ ತಾವು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿರುವಂಥ ಮಹಾಪುರುಷ ಮಹಾಶಿವಯೋಗಿ ಯಾವ ಶಟಸ್ಥಲ ಬ್ರಹ್ಮ ಮಳೇಂದ್ರ ಶಿವಾಚಾರ್ಯರ ಪವಿತ್ರ ಜಾಗೃತ ಸನ್ನಿಧಾನಕ್ಕೆ ಪ್ರಣಾಮಗಳನ್ನು ಸಮರ್ಪಣೆಗೈದು ಈ ಶ್ರೀಮಠವನ್ನು ಈಗ ವೇದಿಕೆಗೆ ಪರಮ ಪೂಜ್ಯರು ದಯಮಾಡಿಸ್ತಾ ಇದ್ದಾರೆ. ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ. ಅಫ್ಜಲಪುರ ಮಹಾನಗರದಲ್ಲಿ ಯಾವ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳು, ಒಡೆಯರು, ಒಂದು ಕಡೆ ಹೇಳುತ್ತಾರೆ, ಪರಮಾತ್ಮ ಈ ಭೂಲೋಕದೊಳಗ ಧರ್ಮ ನಶಿಸಿ ಹೋದಾಗ ಆ ಧರ್ಮವನ್ನು ಬೆಳಗುವುದಕ್ಕಾಗಿ ಒಂದು ರೂಪವನ್ನು ತಾಳಿ ಜಗತ್ತಿಗೆ ಬರ್ತಾನಂತೆ. ಧರ್ಮ ನಶಿಸಿ ಹೋದಾಗ, ಅಧರ್ಮ ತಾಂಡವಾಡುವಾಗ ಆ ಅಧರ್ಮವನ್ನು ಮೆಟ್ಟಿ ನಿಂತು ಧರ್ಮವನ್ನು ಬೆಳಗುವುದಕ್ಕಾಗಿ ಒಂದು ಅವತಾರವನ್ನು ಎತ್ತಿ ಪರಮಾತ್ಮ ಈ ಭೂಲೋಕಕ್ಕೆ ಬರ್ತಾನಂತೆ. ಈ ಜಗತ್ತೊಳಗೆ ಒಂದು ಅವತಾರವನ್ನು ಎತ್ತಿ ಬಂದವರೇ ನಮ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯನವಂತದ್ದು ನಾವ್ಯಾರು ಕೂಡ ಮರಿಬಾರದು. ಅಂತ ಪರಮ ಪೂಜ್ಯರು ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ್ದಾರೆ. ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ. ನಾವೆಲ್ಲರೂ ಕೂಡ ಪೂಜ್ಯರ ದರ್ಶನ ಆಶೀರ್ವಾದ ಪಡ್ಕೊಂಡು ನಾವೆಲ್ಲರೂ ಪಾವನರಾಗೋಣ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾವನ ಸನ್ನಿಧಾನವನ್ನು ಅಲಂಕರಿಸಿರುವಂಥ ಪೂಜ್ಯರ ಅಡೆದಾವರುಗಳಲ್ಲಿ ಜೋರಾದ ಚಪ್ಪಾಳಿನ ತಟ್ಟಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಒಂದು ತಿಂಗಳ ಪರ್ಯಂತರವಾಗಿ ಇದು ಶ್ರಾವಣ ಮಾಸ, ಬಹಳ ಪವಿತ್ರವಾಗಿರುವಂಥ ಶ್ರಾವಣ ಮಾಸ ಅಂತ ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. 12 ತಿಂಗಳಲ್ಲಿ ಒಂದು ತಿಂಗಳು ಬಹಳ ಪವಿತ್ರ ಅಂದರೆ ಅದು ಶ್ರಾವಣ ಮಾಸ. 11 ತಿಂಗಳು ಭಗವಂತ ಕೇವಲ ನಮಗಾಗಿ ಒಂದಿಷ್ಟು ಮೀಸಲಿಟ್ಟುಬಿಟ್ಟ. ಒಂದು ತಿಂಗಳಾದ್ರೆ ನನಗಾಸ್ತ್ರವಾಗಿ ಮೀಸಲಿಡ್ರಿ ಅಂತ ಒಂದು ತಿಂಗಳ ಶ್ರಾವಣ ಮಾಡಿಟ್ಟ ಪರಮಾತ್ಮ. ಈ ಒಂದು ತಿಂಗಳ ಪವಿತ್ರವಾಗಿರುವಂಥ ಶ್ರಾವಣ ಮಾಸದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ, ಶ್ರೀಮಠದಲ್ಲಿ ಭಾಗಿಗಳಾಗಿ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಕೂಡ ಅನೇಕ ರೀತಿಯಿಂದ ಅನೇಕ ಮಹಾತ್ಮರ ಜೀವನ ಚರಿತ್ರೆಗಳನ್ನು ನಾವೆಲ್ಲ ಆಲಿಸ್ತಾ ಬಂದಿದ್ದೇವೆ. ಆದರೆ ಈ ವರ್ಷ ಪರಮಪೂಜ್ಯರ ಸಂಕಲ್ಪದಂತೆ, ಪರಮಪೂಜ್ಯರ ಅಪ್ಪಣೆಯಂತೆ ಈ ವರ್ಷ ಯಾವ ಶ್ರೀಮನ್ ಮಹಾರಾಜನ ನಿರಂಜನ ಜಗದ್ಗುರು ಎಡೆಯೂರನ ಒಡೆಯ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಮಹಾಪುರಾಣವನ್ನು ಇವತ್ತು ಪ್ರಾರಂಭ. ಈ ಪ್ರಾರಂಭವಾಗುವಂಥ ಈ ಪುರಾಣದಲ್ಲಿ
ಒಂದು ತಿಂಗಳ ಪರ್ಯಂತರವಾಗಿ ಬಹಳಷ್ಟು ತಮ್ಮ ಸುಮಧುರ ಕಂಠದಿಂದ ಕಲಬುರಗಿ ನಾಡಿನೊಳಗ ಜನಮಾನಸದಲ್ಲಿ ಹೆಸರನ್ನು ಪಡ್ಕೊಂಡಿರುವಂಥವರು. ನಿಮ್ಗೊಂದೇ ಮಾತು ಹೇಳಬೇಕು ಅಂತಂದ್ರೆ, ವಸಂತ ಕಾಲ ಬಂದಾಗ ಕೋಗಿಲೆ ಕೂಗುತ್ತಂತ್ರಿ. ವಸಂತ ಕಾಲ ಬಂದಾಗ ಮಾತ್ರ ಅಷ್ಟೇ ಕೋಗಿಲೆ ಕೂಗೋದು. ಆದರೆ ಗದುಗಿನ ಪುಟ್ಟರಾಜ ಶಿವಯೋಗಿಗಳವರು ನಿರ್ಮಾಣ ಮಾಡಿರುವಂಥ ಕೋಗಿಲೆಗಳು 12 ತಿಂಗಳು ಕೂಗುತ್ತವೆ. ಅಂತ 12 ತಿಂಗಳು ತಮ್ಮ ಸುಮಧುರ ಕಂಠದಿಂದ ಜನಮಾನಸದಲ್ಲಿ ತಮ್ಮದೇ ಆಗಿರುವಂಥ ಹೆಸರನ್ನು ಚಾಪನ್ನು ಮೂಡಿಸಿರುವಂಥ ಆತ್ಮೀಯರಾಗಿರುವಂಥ ಶ್ರೀ ವೇದಮೂರ್ತಿ ಸಂಗಮೇಶ್ ಗವಾಯಿಗಳವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಅವರಿಗೆ ತಬಲಾ ಸಾಥಿಯಾಗಿ 1 ತಿಂಗಳ ಪರ್ಯಂತರವಾಗಿ ತಾಬಲ 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 ಎನ್ನುವಂತೆ ನಮ್ಮ ಮನೆಯೊಳಗೆ ಹುಟ್ಟಿರುವಂಥ ಮಕ್ಕಳು ಜೀವಂತದವ, ಮಾತು ಕೇಳಂಗಿಲ್ಲ. ನಮ್ಮ ಮನೆಯಾಗ ಹುಟ್ಟಿದ ಮಕ್ಕಳು ಜೀವಂತದವ, ತಂದೆ ತಾಯಿ ಮಾತು ಕೇಳಂಗಿಲ್ಲ ಒಮ್ಮೊಮ್ಮೆ. ಆದರೆ ಸತ್ತ ಚರ್ಮ ಮಾತಾಡಿಸೋದು ಭಾಳ ಕಷ್ಟ. ಸತ್ತ ಚರ್ಮವನ್ನೇ ಬೆರಳುಗಳ ಮುಖಾಂತರವಾಗಿ ಎಲ್ಲರನ್ನೂ ಮಾತಾಡಿಸುವಂಥ ಆ ಕಠಿಣ ವಿದ್ಯೆಯನ್ನು ಕರಗತ ಮಾಡಿಕೊಂಡಿರುವಂಥ ನಮ್ಮ ಯಾವ ಪಂಡಿತೋತ್ತಮರಾಗಿರುವಂಥ ನಮ್ಮ ಸಿದ್ದಣ್ಣ ದೇಸಾಯಿ ಕಲ್ಲೂರವರ ಸುಪುತ್ರರಾಗಿರುವಂಥ ನಮ್ಮ ರೇವಣ ಸಿದ್ದಯ್ಯ ದೇಸಾಯಿ ಅವರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀಮಠದ ಎಲ್ಲ ಭಕ್ತಾದಿಗಳಲ್ಲಿ, ಅವರಿವರನ್ನದೇ ಸುತ್ತಮುತ್ತಲಿಂದ ಆಗಮಿಸುವಂಥ ಎಲ್ಲ ಭಕ್ತಾದಿಗಳಲ್ಲಿ ತಾವೆಲ್ಲರೂ ಕೂಡ ಸಾಕ್ಷಾತ್ ಆ ಮಳೇಂದ್ರ ಶಿವಾಚಾರ್ಯರ ಸ್ವರೂಪರೆಂದು ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಒಳೆಯುವ ಈ ಭಗವಂತನ ಚಿಕ್ಕಜ್ಯೋತಿಗೆ ಶರಣಾರ್ಥಿಗಳು. ಈಗ ಕಾರ್ಯಕ್ರಮ ಸಾನ್ನಿಧ್ಯದೊಳಗೆ ಪರಮಪೂಜ್ಯರ ಅಮೃತ ಹಸ್ತದಿಂದ ಇವತ್ತ ಪ್ರಾರಂಭಗೊಳ್ಳುವಂಥ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾಪುರಾಣ ಇವತ್ತಿನಿಂದ ಪ್ರಾರಂಭಗೊಳ್ಳುತ್ತದೆ. ಅದು ಪರಮಪೂಜ್ಯರ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗುವುದರ ಮುಖಾಂತರವಾಗಿ ನಾವು ನೀವೆಲ್ಲರೂ ಕೂಡ ಆ ಜ್ಯೋತಿ ಬೆಳಗುವುದರ ಮುಖಾಂತರವಾಗಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಪ್ರಾರಂಭ ಮಾಡೋಣ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು.